ಒಟ್ಟು ಬಗ್ಗೆ ನೀವು ಹೋರಾಟವನ್ನು ಮಾಡಿ ಪ್ರತ್ಯೇಕವಾಗಿ ಎಸ್ಟಾಡೋ ರಮೇಶ್ ಪ್ರತ್ಯೇಕ ಹೋರಾಟವನ್ನು ಘೋಷಣೆ ಮಾಡಿದ್ದಾರೆ. ನಿಮ್ಮ ಹೋರಾಟಕ್ಕೆ ಉತ್ತರ ಆಗಬೇಕು, ನಿಮ್ಮ ಅಸಮಾಧಾನ ನೋಡಿ. ಭಾರತೀಯ ಜನತಾ ಪಾರ್ಟಿ ನಮ್ಮೆಲ್ಲ ಪಕ್ಷದ ಹಿರಿಯರ ಜೊತೆ ಚರ್ಚೆ ಮಾಡಿದ್ದೇನೆ. ಕಳೆದ ಒಂದು ವಾರದಿಂದ ಚರ್ಚೆ ಮಾಡಿ ಈಗಾಗಲೇ ತೀರ್ಮಾನ ಆಗಿದೆ. 2 ಹಂತದಲ್ಲಿ ನಾವು ಹೋರಾಟ ಮಾಡಬೇಕು ಅಂತೇಳಿ ಈಗಾಗಲೇ ನಿಶ್ಚಯ ಆಗಿದೆ. ಅಧಿವೇಶನ ಯಾವತ್ತು ಪ್ರಾರಂಭ ಆಗ್ತದೆ ಅಲ್ಲೂ ಕೂಡ ಒಂದು ಬೃಹತ್ ಪ್ರತಿಭಟನೆ, ಸುಮಾರು 40-50 ಸಾವಿರ ಜನ ರೈತರನ್ನು ಸೇರಿಸಿ ಬೆಳಗಾವಿನಲ್ಲೂ ಕೂಡ ಪ್ರತಿಭಟನೆ ಮಾಡ್ತೇವೆ. ಯಾವತ್ತು ಅಧಿವೇಶನ ದಿನಾಂಕ ನಿಶ್ಚಯ ಆಗುತ್ತೋ ಅಲ್ಲೂ ಕೂಡ ಬೃಹತ್ ಪ್ರತಿಭಟನೆ ಮಾಡ್ತೇವೆ. ಒಟ್ಟಾರೆಯಾಗಿ ಈಗಾಗಲೇ ನಾವು ಪಕ್ಷ ನಿರ್ಧಾರ ಮಾಡಿದ್ದೇವೆ, ನಿಶ್ಚಯ ಮಾಡಿದ್ದೇವೆ. 2 ಹಂತದ ಹೋರಾಟವನ್ನ ಮಾಡಬೇಕು ಅಂತೇಳಿ ಈಗಾಗಲೇ ನಿಶ್ಚಯ ಆಗಿದೆ. ಅದ್ರ ಪ್ರಕಾರ 3 ತಂಡಗಳು ರಚನೆನೂ ಕೂಡ ಆಗಿದೆ. ಬಹುಶಃ ಇವತ್ತು ಅಥವಾ ನಾಳೆ ನಮ್ಮ ಪಕ್ಷದ ಮುಖಂಡರ ಬಗ್ಗೆ ಪತ್ರಿಕಾಗೋಷ್ಠಿಯನ್ನು ಕೂಡ ನಡೆಸ್ತಾರೆ, ಎಲ್ಲವೂ ಕೂಡ ತಿಳಿಸ್ತಾ ಇರ್ತಾರೆ. ರೈತರ ಪರವಾಗಿ ಹೋರಾಟ ಮಾಡೋದಕ್ಕೆ ಮುಜುಗರ ಯಾಕೆ ಪಡ್ಕೋಬೇಕು? ರೈತರ ಪರವಾಗಿ ಯಾರು ಬೇಕಾದ್ರೂ ಹೋರಾಟ ಮಾಡ್ಬೋದು, ಅದ್ರ ಬಗ್ಗೆ ನಮ್ದೇನ್ ತಕರಾರು ಇಲ್ಲ. ಆದ್ರೆ ಭಾರತೀಯ ಜನತಾ ಪಾರ್ಟಿ ನಮ್ಮ ನಿಲುವು ಕೂಡ ಈ ವಕ್ಫ್ ವಿಚಾರದಲ್ಲಿ ಏನು ಈ ಕಾಂಗ್ರೆಸ್ ಸರ್ಕಾರ ಒಂದು ಅಯೋಗ್ಯತನ ತೋರಿಸ್ತಾ ಇದ್ದಾರೆ. ಒಂದ್ ರೀತಿ ರೈತರ ಜಮೀನನ್ನ ಕಿತ್ಕೊಳ್ತಕ್ಕಂಥದ್ದು. ರೈತರು ಇವತ್ತು ಆತಂಕದಲ್ಲಿದ್ದಾರೆ, ರಾಜ್ಯದಲ್ಲಿ ಆತಂಕದಲ್ಲಿದ್ದಾರೆ. ಮತ್ತೆ ಮಠಮಾನ್ಯಗಳ ಜಮೀನನ್ನು ಕೂಡ ಕಿತ್ಕೊಳ್ತಕ್ಕಂಥದ್ದು, ದೇವಸ್ಥಾನಗಳ ಜಮೀನನ್ನ ಕಿತ್ಕೊಳ್ತಕ್ಕಂಥದ್ದು. ಹಾಗಾಗಿ ಹೋರಾಟ ನಿರಂತರವಾಗಿರ್ತದೆ. ಎಲ್ಲಿವರೆಗೂ ರಾಜ್ಯ ಸರ್ಕಾರ ಸ್ಪಷ್ಟವಾಗಿ ಉತ್ತರ ಕೊಡೋದಿಲ್ವೋ, ಎಲ್ಲಿವರೆಗೂ ರೈತರಿಗೆ ಒಂದು ನಿರಾಳತೆ ಸಿಗೋದಿಲ್ಲ, ಅಲ್ಲೂ ಕೂಡ ನಮ್ಮ ಹೋರಾಟ ಇರ್ತದೆ. ಈಗಾಗಲೇ ತಂಡಗಳು ಕೂಡ ನಾವು ರಚನೆ ಮಾಡಿದ್ದೇವೆ. ನಾನು ಇಷ್ಟು ಮಾತ್ರ ಹೇಳ್ತಾ ಇದ್ದೇನೆ, ಭಾರತೀಯ ಜನತಾ ಪಾರ್ಟಿ 2 ಹಂತದ ಹೋರಾಟವನ್ನು ನಾವು ಮಾಡ್ತಾ ಇದ್ದೇವೆ. 2 ಹಂತದ ಹೋರಾಟ ಹೇಗಿರ್ಬೇಕು, ಯಾರ್ಯಾರು ಇರ್ತಾರೆ ತಂಡದಲ್ಲಿ, ಇದೆಲ್ಲದೂ ಕೂಡ ವಿಚಾರ ತಿಳಿಸ್ತಾರೆ. ಬಟ್ ಹೋರಾಟ ಅಂತೂ ಭಾರತೀಯ ಜನತಾ ಪಾರ್ಟಿ ಇದನ್ನು ಗಟ್ಟಿಯಾಗಿ ತೆಗೆದುಕೊಂಡಿದೆ. ಈ ಹೋರಾಟವನ್ನು ಬರೋದ್ರಲ್ಲಿ ಮುಂದುವರಿಸ್ತೇವೆ. ಥ್ಯಾಂಕ್ ಯು. ಏನಪ್ಪಾ ಇರ್ತಾರೆ, ಅವರು ನಮ್ಮ ಪಕ್ಷದವ್ರು ತಾನೆ. ಎಲ್ಲಾ ಶಾಸಕರು ಹಿರಿಯರು ಇರ್ತಾರೆ, ಶಾಸಕರು ಇರ್ತಾರೆ, ವಿಧಾನ ಪರಿಷತ್ ಸದಸ್ಯರು ಕೂಡ ಇರ್ತಾರೆ, ಆ ಪೂರಾ ಕೇಂದ್ರ ಸಚಿವರುಗಳು ಕೂಡ ಇರ್ತಾರೆ, ಎಲ್ಲರೂ ಕೂಡ ಇರ್ತಾರೆ ಪಕ್ಷದ. ಏನಪ್ಪಾ ರಾಜ್ಯದಲ್ಲಿ ರೈತರ ಪರವಾಗಿ ವಕ್ಫ್ ವಿಚಾರದಲ್ಲಿ ಇರ್ಬೋದು, ರೈತರ ವಿಚಾರದಲ್ಲಿ ಯಾರೇ ಹೋರಾಟವನ್ನ ಮಾಡಿದ್ರು ಸಹ ನಮ್ ಸಂಪೂರ್ಣ ಬೆಂಬಲ ಇದೆ. ಭಾರತೀಯ ಜನತಾ ಪಾರ್ಟಿನೂ ಕೂಡ ರೈತರ ವಿಚಾರವಾಗಿ ನಮ್ಮ ಬದ್ಧತೆ ಇದೆ. ರೈತರ ಪರವಾಗಿ ಯಾವತ್ತೂ ಕೂಡ ಧ್ವನಿಯನ್ನ ಎತ್ತಿರ್ತಕ್ಕಂಥ ಪಕ್ಷ ಭಾರತೀಯ ಜನತಾ ಪಕ್ಷ. ಸನ್ಮಾನ್ಯ ಯಡಿಯೂರಪ್ಪನವರು ರೈತರ ಹೆಸರಿನಲ್ಲಿ ಪ್ರಮಾಣ ವಚನ ತೆಗೆದುಕೊಂಡು ಆಡಳಿತ ನಡೆಸಿರ್ತಕ್ಕಂಥವ್ರು. ಹಾಗಾಗಿ ರೈತರ ವಿಚಾರದಲ್ಲಿ ಭಾರತೀಯ ಜನತಾ ಪಾರ್ಟಿ ಹಿಂದೆ ಬೀಳ್ತಕ್ಕಂಥ ಪ್ರಶ್ನೆನೇ ಇಲ್ಲ. ಇವತ್ತು ನಮ್ಮ ಪಕ್ಷದ ಎಲ್ಲ ಹಿರಿಯರ ತಂಡವನ್ನ ಈಗಾಗಲೇ ರಚನೆ ಮಾಡಿದ್ದೇವೆ. ಅದೆಲ್ಲವೂ ಕೂಡ ತಿಳಿಸ್ತಾರೆ, ಇವತ್ತು ನಾಳೆ ತಿಳಿಸ್ತಾರೆ. ಇಲ್ಲಿ ಬಿಡಪ್ಪ, ಯಾರ್ಯಾರು ಏನೇ ಹಿಡ್ಕ ಕೊಡ್ಬೇಕು ಕೊಟ್ಟಿದ್ದಾರೆ. ಜನರು ತಮ್ಮ ತೀರ್ಪನ್ನು ಕೂಡ ನೀಡಿದ್ದಾರೆ. 23ನೇ ತಾರೀಕು ಫಲಿತಾಂಶ ಬರ್ತದೆ, ಎಲ್ಲ ಕೂಡ ಕಾದ್ ಮಾಡಿ. ಥ್ಯಾಂಕ್ ಯು.